ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಾ ಜರ್ನಿ ವಿತ್ ರಿಷಿ. ಇವತ್ತು ಸಂಡೇ. ಬೇಸಿಕಲಿ ನಾ ಹೇಳಿದ ಪ್ರಕಾರ ಸಂಡೇ ಎವ್ರಿ ಡೇ ಸಂಡೇ ನಾ ಟೆಸ್ಟ್ ಬರ್ತಿದ್ದೀನಿ. ನೋಡ್ತಿರ್ಬೋದು ಟೆಸ್ಟ್ ಬರಿತಾ ಇದ್ದೀನಿ. ಈಗ ಪಾರ್ಟೇ ಇದು, ಮೋಸ್ಟ್ಲಿ ಪಾರ್ಟಿ ಟೆಸ್ಟ್ ಇದು. ಆ್ಯಕ್ಚುಲಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿತ್ತು, ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋದಾಗಲಿಲ್ಲ. ಮನೆಗೆ ಬಂದಿದ್ದೆ, ಅಷ್ಟು ಓದೋದಾಗಲ್ಲ. ಮನೆಗೆ ಬಂದರೆ ನಿಮಗೆ ಗೊತ್ತಲ್ಲ. ಇವತ್ತಿಂದು ಸ್ಟ್ರಾಟಜಿ ಆ್ಯಂಡ್ ಮೋಸ್ಟ್ಲಿ ಇವತ್ತಿಂದು ಟಾರ್ಗೆಟು ಸಿಂಪಲ್ಲು ಟೆಸ್ಟ್ ಬರೀಬೇಕು. ಟೆಸ್ಟ್ ಜೊತೆ ಮತ್ತೆ ನಿನ್ನಿದು ಕರೆಂಟ್ ಅಫೇರ್ಸ್ ಓದಿಲ್ಲಲ್ಲ, ಅದನ್ನ ಹಿಂದೂ ಓದ್ತೀನಿ ಅಂದಿದ್ನಲ್ಲ, ಅದನ್ನ ಹಿಂದೂ ಒಂದು ಓದಬೇಕು. ಈಗ ನೋಡ್ತಿರ್ಬೋದು ಟೆಸ್ಟ್ ಪಾರ್ಟಿ ಟೆಸ್ಟ್ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಮೋಸ್ಟ್ಲಿ ಎಕ್ಸಾಮ್ದು 150 ಮಿನಿಟ್ ಇರುತ್ತೆ, ಅಂದ್ರೆ 2.5 hours. ನಾನು ಹೇಳಿದ್ನಲ್ಲ ಪಾರ್ಟಿ ಪಾರ್ಟ್ ಬಿ ಇರುತ್ತಂತ. ಪಾರ್ಟಿ 75 ಮಿನಿಟಲ್ಲಿ ನೀವು ವೈಂಡ್ ಅಪ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನೀವು ಏನಾರ 75-80 ಮಿನಿಟ್ ಮ್ಯಾಕ್ಸ್ ಒಳಗೆ ವೈಂಡ್ ಅಪ್ ಮಾಡಿದ್ರೆ ಪಾರ್ಟ್ ಬಿ ನೀವು ಮಿಸ್ ಮಾಡ್ತೀರಾ. ಅಂದರೆ 5 ಅನಲಿಟಿಕಲ್ ಕ್ವಶನ್ಸ್, ಒಂದು ಅನಲಿಟಿಕಲ್ ಲೆಸ್ಸೆ, ಕ್ರಿಟಿಕಲ್ ಥಿಂಕಿಂಗ್ ಲೆಸ್ಸೆ ಇರುತ್ತೆ, ಅಲ್ಲಿ ಮಿಸ್ ಮಾಡ್ತೀರಾ. ನೀವು ಏನಾರ ಪೇಪರ್ ಕಂಪ್ಲೀಷನ್ ಮಾಡಲಿಲ್ಲ ಫುಲ್ ಅಂದರೆ ಶಾರ್ಟ್ ನಿಮ್ಗೆ ಸೆಲೆಕ್ಟ್ ಆಗೋದು ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಅಂಟಿಲ್ ಅನ್ಲೆಸ್ ನಿಮ್ಮದು ಪಾರ್ಟಿ ಅಕ್ಯುರಸಿ 90+ ಇದೆ, 95+ ಇದೆ. ಆ್ಯಂಡ್ ಪಾರ್ಟ್ ಬಿ ನೀವು ಒಂದು 3-4 ಆನ್ಸರ್ ಬರೆದ್ರು 1 ಅಥವಾ 2 ಬಿಟ್ಟಿದ್ದೀರಾ, ಬಟ್ ಆ 4 ಆನ್ಸರ್ ಎಕ್ಸಿಲೆನ್ಸ್ ಇದೆ ಅಂದ್ರೆ ಅಷ್ಟೇ ಯೂಸಲ್ಲೇ ಸೆಲೆಕ್ಟ್ ಆಗುತ್ತೆ. ನಂದು ಪಾರ್ಟಿ ನಾನು 75 ಮಿನಿಟ್ ಒಳಗೆ ವೈಂಡ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಆಗಲ್ಲ. ನಾನು ಪಾರ್ಟಿಯಲ್ಲಿ ವೀಕ್ ಇದ್ದೀನಿ. ವೀಕ್ ಮೀನ್ಸ್ ಐ ಆಮ್ ಗೆಟಿಂಗ್ 50+ ಕಾನ್ಸ್ಟೆಂಟ್ಲಿ. 75 ಇರುತ್ತೆ ಔಟ್ ಆಫ್. ಹೇಳಿದ್ನಲ್ಲ ಪಾರ್ಟಿ 75 ಇರುತ್ತೆ. ಅಬ್ಜೆಕ್ಟಿವ್ ಟೈಪ್ ಕ್ವಶನ್. ಈಗ ನಾನು ಅದನ್ನೇ ಸಾಲ್ವ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು. ಈ ಪಾರ್ಟಿ 75 ಮಾರ್ಕ್ಸ್ ಏನಿರುತ್ತಲ್ಲ, ಇದು ಫುಲ್ ಅಬ್ಜೆಕ್ಟಿವ್ ಕ್ವಶನ್. ಇದು ಫುಲ್ ಪ್ಯಾಸೇಜ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ, ಅನಲಿಟಿಕಲ್ ಥಿಂಕಿಂಗ್ ಇರುತ್ತೆ, ಇನ್ಫರೆನ್ಸ್, ಅಜಂಪ್ಷನ್, ಕ್ರಕ್ಸ್, ಸ್ಟ್ರೆಂಥನ್, ವೀಕ್ನಿಂಗ್ ಆಫ್ ದಿ ಪ್ಯಾಸೇಜ್, ಈ ಥರ ಎಲ್ಲ ಇರುತ್ತೆ. ನೋಡ್ತಿರ್ಬೋದು. ಈಗ ಅದನ್ನೇ ಇಂಟೆನ್ಸ್ ರಿಗ್ರೆಸ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಈ ಸಾಲ್ವಿಂಗ್ ಸಿಸ್ಟಮ್ ಯಾಕೆ ಟೈಮ್ ಇಟ್ಕೊಂಡು ಮಾಡ್ತಿದ್ದೀನಿ ಅಂದರೆ, ನೀವು ಪ್ರತಿ ಪ್ಯಾಸೇಜನ್ನು 7 to 8 ಮಿನಿಟ್. 8 ಮಿನಿಟ್ ಇಸ್ ದ ಕೋರ್ ಮ್ಯಾಕ್ಸ್. 8 ಮಿನಿಟಲ್ಲಿ 8 ಮಿನಿಟ್ ಮ್ಯಾಕ್ಸ್ ಇದನ್ನು ಹೇಳ್ತಿರೋದು. 7 to 8 ಮಿನಿಟ್ ಓಕೆ ತೊಗೊಂಡಿದ್ದಾರೆ, ಓಕೆ ತೊಗೊರಿ. ಅಷ್ಟು ಮಿನಿಟಲ್ಲಿ ನೀವು ಸಾಲ್ವ್ ಮಾಡಲಿಲ್ಲ ಅಂದ್ರೆ ನೀವು ಪಾರ್ಟ್ ಬಿ ಡೆಫಿನೆಟ್ಲಿ ಎಲ್ಲ ಅಟೆಂಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಸ್ಸೆ ಥಿಂಕಿಂಗ್ ಮಾಡೋದಿರುತ್ತೆ, ಅನಲಿಟಿಕಲ್ ಕ್ವಶನು ಟಫ್ ಇರ್ತವೆ. ನಾನು ರೀಸೆಂಟಾಗಿ ಈಗ ಅನಲಿಟಿಕಲ್ ಕ್ವಶನ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ 1-2 ಕ್ವಶನ್ ನಾವು ಕರೆಕ್ಷನ್ ಮಾಡಿ ಕಳಿಸಿದ್ದೀನಿ ಅಂತ. ನೋಡಿ ಎಂಜಾಯ್ ಮಾಡಿ. ಒಂದು ಹೇಳ್ತೀನಿ ಗಾಯ್ಸ್, ಸ್ಟಡಿ ಹಾರ್ಡ್ ಮಾಡಿ. ಸ್ಟಡಿಂಗ್ ಸಮಥಿಂಗ್ ಫ್ರಮ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಸ್ಟಡಿಂಗ್ ಫ್ರಮ್ ಸಮ್ ನಾರ್ಮಲ್ ಕಾಲೇಜಸ್. ಭಾಳ ಡಿಫ್ರೆನ್ಸ್ ಇರುತ್ತೆ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು NFS ಕ್ಲಿಯರ್ ಮಾಡಿದ್ದೆ, ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ. ಅದು ಬೇಕಂದ್ರೆ ಗೂಗಲ್ ಮಾಡಿ ChatGPT ನೋಡಿ. ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ಫಾರೆನ್ಸಿಕ್ ಸೈನ್ಸ್, ಸೈಕಾಲಜಿ ಆ್ಯಂಡ್ ಆಲ್. ಆ್ಯಂಡ್ ನಾ ಬಿಡೋ ರೀಸನ್ ಹೇಳಿದ್ನಲ್ಲ, ಹೆಲ್ತ್ ಇಶ್ಯೂ ಆಯಿತು ನಂಗೆ ಅಲ್ಲಿ ಸೆಟ್ ಆಗಲಿಲ್ಲ. ಆ್ಯಂಡ್ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಂಗೆ NLS ಆಯಿತು ಮೊದಲಿಂದ, ಬಟ್ ಅದು ಕ್ಲಿಯರ್ ಆಗಿತ್ತು ಅಂತ ಹೋಗಿದ್ದೆ. ನಂಗೆ ಫೀಸ್ ಎಲ್ಲ ರಿಫಂಡ್ ಆಯಿತು ಕೂಡ. ಈಗ ನಾ ಇಂಟೆನ್ಸ್ ರಿಗ್ರೆಸ್ ಇನ್ 2.5 months ಇದೆ, ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಇವತ್ತಿನ ಟಾರ್ಗೆಟು ಸಿಂಪಲ್ ಟೆಸ್ಟ್ ಸಾಲ್ವ್ ಮಾಡೋದು, ಹಿಂದೆ ಓದೋದು, ಟೈಮ್ ಸಿಕ್ಕರೆ 1 ಅಥವಾ 2 ಪಾರ್ಟ್ ಬಿ ಸಾಲ್ವ್ ಮಾಡೋದು. ಇದೆ ಇವತ್ತಿಂದು ಸ್ಟ್ರಾಟಜಿ, ಇವತ್ತಿಂದು ಟಾರ್ಗೆಟ್ ನನಗೆ ಇಟ್ಕೊಂಡಿತ್ತು. ನೀವು ಶಾರ್ಟ್ ಇಟ್ಕೊರಿ. ನಿಮ್ಗೆ NL SAT ಆಗ್ಬೇಕಂದ್ರೆ ನೀವು ಮಿನಿಮಮ್ 4-5 months ನೀವು ಶಾಣೆ ಇದ್ದೀರಾ ಅಂದ್ರೆ ಮೀನ್ಸ್ ಶಾಣೆ ಮೀನ್ಸ್ ಆ ಥರ ಅಲ್ಲ. ನೀವು ಸ್ಟಡಿ ಮಾಡೋ ಹ್ಯಾಬಿಟ್ ಇದೆ ಅಂದರೆ, ನಂಗೆ UPSC ಸ್ಟಡಿ ಮಾಡೋ ಹ್ಯಾಬಿಟ್ ಇರೋದಕ್ಕೆ ನಂಗೆ 3-4 months ಐ ಥಿಂಕ್ ಇನಫ್ ಅನಿಸ್ತಿದೆ. ನಂಗೆ ಗೊತ್ತಿಲ್ಲ ನಂದೇನು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿಲ್ಲ, ಬಟ್ ನಾನು ಎಫರ್ಟ್ನ ಹಾಕ್ತಾ ಇದ್ದೀನಿ, ಟೆಸ್ಟ್ ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು. ಎಂಜಾಯ್ ಮಾಡಿ ಫ್ರೆಂಡ್ಸ್. ಸ್ಟಡಿ ಹಾರ್ಡ್ ಮಾಡಿ, ಕುತ್ಕೋರಿ, ನೋಡಿ, ನನ್ನ ಜೊತೆ ಸಾಲ್ವ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಪಾರ್ಟಿ ಟೆಸ್ಟ್ ಇದು. ಪಾರ್ಟಿ ಆಲ್ಮೋಸ್ಟ್ ಮುಗಿಸಿಬೇಕಂದ್ರೆ ಇವತ್ತು ನಾನು ಸ್ಕೋರ್ನು ತೋರಿಸ್ತೇನೆ ನಿಮಗೆ, ನಂಗೆ ಎಷ್ಟು ಬೀಳ್ತಿತ್ತು ಅಂತೆಲ್ಲ. ಸ್ಟೇ ಟ್ಯೂನ್ ಗಾಯ್ಸ್. ನೋಡ್ತಿರ್ಬೋದು. ಈಗ ಸ್ಲಾಟ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಲಾಟ್ 2 ಪಾರ್ಟ್ ಬಿ 2 ಆನ್ಸರ್ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿದ್ನಲ್ಲ, 2 ಆನ್ಸರು ಪ್ರಾಕ್ಟೀಸ್ ಮಾಡ್ತೀನಿ. ಅದಕ್ಕೆ ಮುಂಚೆ ಪಾರ್ಟ್ 1 ಟೆಸ್ಟ್ ಬರೋದನ್ನೆಲ್ಲ ಅದನ್ನು ತೋರಿಸಿದೆ. ನೋಡ್ತಿರ್ಬೋದು. ಲೈಕ್ 75 out of 53 ಅರೌಂಡ್ ನಂಗೆ ಬಿದ್ದಿದೆ. 8 ಪ್ಯಾಸೇಜ್ ಇರುತ್ತೆ. ಪರ್ ಪ್ಯಾಸೇಜ್ 10 ಅಥವಾ 8 ಕ್ವಶನ್ನು, 11 ಕ್ವಶನ್, 9 ಕ್ವಶನ್ ಈ ಥರ ಇರುತ್ತೆ. ನೋಡ್ತಿರ್ಬೋದು. ನಾನೆಲ್ಲ ಪರ್ ಪ್ಯಾಸೇಜ್ ಎಷ್ಟು ಬಿದ್ದು ಅಂತಂದು ಎಲ್ಲ ಬರೆದು ಹಾಕಿರ್ತೀನಿ. ಮತ್ತು ಕಂಪ್ಲೀಟ್ಲಿ ಅನಲೈಸ್ ಮಾಡ್ತೀನಿ. ಪ್ಯಾಸೇಜ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ, ಕರೆಂಟ್ ಅಫೇರ್ಸ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ ಅಂತ. ಕರೆಂಟ್ ಅಫೇರ್ಸ್ ನಮ್ಮ ಕೈಯಲ್ಲಿರಲ್ಲ ಯಾವತ್ತು. ಎಷ್ಟೇ ನೀವು ಕರೆಂಟ್ ಅಫೇರ್ಸ್ ಓದಿದ್ರು ಅದು ನಿಮ್ಗೆ ಶಾರ್ಟ್ ಆಗೋಲ್ಲ. ಪ್ಯಾಸೇಜನ್ನು ಇಂಪ್ರೂವ್ ಆದಂಗೆ ಒಂದು ಹೋಲ್ಡ್ ಬಂದಂಗೆ ಪ್ಯಾಸೇಜ್ ಇಂಪ್ರೂವ್ ಆಗುತ್ತೆ. ಈಗ ಪ್ಯಾಸೇಜು ನೋಡ್ತಿರ್ಬೋದು. ಮತ್ತು ಕರೆಂಟ್ ಅಫೇರ್ಸು ಬರ್ತಿದ್ದೀನಿ. ಈಗ ಇದನ್ನು ನೆಕ್ಸ್ಟ್ ಈಗ ಪಾರ್ಟ್ ಬಿ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪಾರ್ಟ್ ಬಿ ನೋಡ್ತಿರ್ಬೋದು. ಪಾರ್ಟ್ ಬಿ ಸಾಲ್ವ್ ಮಾಡ್ತಾಯಿದ್ದೀನಿ.
ಪಾರ್ಟ್ ಬಿ 2 ಟೆಸ್ಟ್ ಮಾಡ್ತೀನಿ. ಪಾಸ್ ಮಾಡ್ಕೊಂಡು ಬೇಕಂದ್ರೆ ಕ್ವಶನ್ ಒಂದು ಸತ ಓದಿ ನಿಮ್ಗೆ ಇನ್ನೂ ಸ್ವಲ್ಪ ಕ್ವಶನ್ ಯಾವ ಥರ ಇರ್ತಂತೆ ಬೇಕಂದ್ರೆ ಕಮೆಂಟ್ ಹಾಕಿ, ನಾವು ಬೇಕಂದರೆ ನಿಮ್ಗೆ 1-2 ಕ್ವಶನ್ ತೋರಿಸ್ತೀನಿ. ಪಾರ್ಟ್ ಬಿ ಟೆಸ್ಟು ಪ್ರಾಕ್ಟೀಸ್ ಕ್ವಶನ್ಸ್ ಇವು, ಟೆಸ್ಟ್ ಅಲ್ಲ, ಪ್ರಾಕ್ಟೀಸ್ ಕ್ವಶನ್ಸ್ ಬೇರೆ, ಟೆಸ್ಟ್ ಸೀರೀಸ್ ಮಾಡೋದು ಬೇರೆ. ಪ್ರಾಕ್ಟೀಸ್ ಮಾಡ್ತಿದ್ದೀನಿ, 2 ಕ್ವಶನ್ ಪ್ರಾಕ್ಟೀಸ್ ಮಾಡ್ತೀನಿ. 2 ಕ್ವಶನ್ ಪ್ರಾಕ್ಟೀಸ್ ಮಾಡಿ ಅನಲೈಸ್ ಮಾಡಿ ಈಗ ಫಸ್ಟ್ ಕ್ವಶನ್ ಓದ್ಬೇಕು. ನೋಡ್ತಿರ್ಬೋದು ಯಾವ ಥರ ಕ್ವಶನ್ ಓದ್ತಿದ್ದೀನಿ ಅಂತ. ಕ್ವಶನ್ ಓದಿ ಒಂದು ಕ್ವಶನಿಗೆ ಸ್ಟ್ಯಾಂಡ್ ತೊಗೋಬೇಕು. ನೀವು ಫಾರ್ ಎಕ್ಸಾಂಪಲ್ ಎ ಬಿ ಅನ್ಕೊಂಡ್ರೆ ನೀವು ಎ ಯಾರ ತೊಗೋರಿ, ಬಿ ಯಾರ ತೊಗೋರಿ, ನಿಂಗೆ ಬಿಟ್ಟಿದ್ದು. ಎ ಅಗ್ನೆಸ್ಟರ್ ತೊಗೋರಿ, ಬಿ ಅಗ್ನೆಸ್ಟರ್ ತೊಗೋಬೋದು. ಬಟ್ ಅಲ್ಟಿಮೇಟ್ಲಿ ಒಂದು ಕನ್ಕ್ಲೂಡ್ ಮಾಡ್ಬೇಕು ನೀವು, ಏಕೆ ತೊಗೊತಿರೋ ಬಿಗೆ ತೊಗೊತಿರೋ ಅಂತ. ನೀವು ಮೊದಲೇ ಎ ಪರವಾಗಿ ಒಂದು 3 ಪಾಯಿಂಟ್ಸು, ಬಿ ಪರವಾಗಿ ಒಂದು 3 ಪಾಯಿಂಟ್ಸ್ ಬರೋದು. ನೀವು ಯಾವ್ದು ಕನ್ಕ್ಲೂಡ್ ಮಾಡ್ತೀವಿ ಅಂತಲೂ ಬರಿಬೋದು. ಇಲ್ಲ ನಾವು ಒಂದೇ ಸೈಡ್ ಸ್ಟ್ಯಾಂಡ್ ತೊಗೊತೀನಿ ಅಂತಂದರೆ ಬರೀ ಎ ರಿಲೇಟೆಡ್ ಎಗಷ್ಟೇ ಡಿಫೆಂಡ್ ಮಾಡಿ ಫೈನಲಿ ಬರೀಬೇಕು. ಸೇಮ್ ಲೈಕ್ ಹೌ ಒಂದು ಕೇಸ್ ಸ್ಟಡಿ ಕೊಟ್ಟಿರ್ತಾರೆ, ಆ ಕೇಸ್ ಸ್ಟಡಿ ನೀವು ಹೆಂಗೆ ಕೋರ್ಟಲ್ಲಿ ಆರ್ಗ್ಯೂ ಮಾಡ್ತೀರೋ ಆ ಥರ ಸೇಮ್. ಲೀಗಲ್ ನಾಲೆಜ್ ಏನು ರಿಕ್ವೈರ್ಮೆಂಟ್ ಇರಲ್ಲ, ಜಸ್ಟ್ ಇಂಗ್ಲೀಷು ಆ್ಯಂಡ್ ಅಬ್ಸರ್ವೇಷನ್ ಆಫ್ ಪ್ಯಾಸೇಜ್ ಮೇಲೆ ಸಾಲ್ವ್ ಮಾಡಬೇಕು. ನೋಡಿ ಎಂಜಾಯ್ ಮಾಡಿ, ಸ್ಟಡಿ ಹಾರ್ಡ್ ಗೈಸ್, ಎಷ್ಟೇ ಹೇಳ್ಬೋದು. ಈಗ ಇದು ಮುಗಿದ ತಕ್ಷಣ ಏನೆಲ್ಲ ಇವತ್ತಿಂದು ಟೆಸ್ಟ್ ಬರೆದೆ, ಅನಲೈಸ್ ಮಾಡಿದೆ, ಮುಗೀತು. ಪಾರ್ಟ್ ಬಿ ಪ್ರಾಕ್ಟೀಸ್ ಮಾಡಿದೆ. ಇವತ್ತಿನ ಸ್ಟಡಿ ರೊಟೀನ್ ಇಷ್ಟೇ. ಸ್ಟೇ ಟ್ಯೂನ್, ಸಿ.